ನಮಸ್ಕಾರ. ಸ್ವೀಟ್ ಮಿಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕನ್ನಡ ಚಿತ್ರರಂಗ ಒಂದು ಕಡೆ ಹೊಡೆತದ ಮೇಲೆ ಹೊಡೆತ ತಿಂತಾ ಇದೆ. ಸುಧಾರಿಸ್ಕೊಳ್ಳೋದು ಹೆಂಗಪ್ಪ, ಯಾವ ಸಿನಿಮಾ ಬಂದು ಕನ್ನಡದ ಇಂಡಸ್ಟ್ರಿಯನ್ನು ನಿಲ್ಲಿಸಬೇಕಪ್ಪ ಅಂತ ಯೋಚನೆ ಮಾಡುವ ಹಂತಕ್ಕೆ ಬಂದು ತಲುಪಿರುವಾಗ, ಹಿಟ್ಟುಗಳ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣುತ್ತಿರುವಾಗ, ಇವತ್ತು ಕನ್ನಡ ಚಿತ್ರರಂಗದ ಸಿನಿಮಾ ಒಂದರ ಟ್ರೈಲರ್ ಲಾಂಚ್ ಕಾರ್ಯಕ್ರಮವೊಂದರಲ್ಲಿ ಒಂದಿಷ್ಟು ಗಲಿಬಿಲಿಗಳಾಗಿದೆ. ಕರಾವಳಿ ಅಂತ ಒಂದು ಸಿನಿಮಾ ಗುರುದತ್ ಗಾಣಿಗ ಡೈರೆಕ್ಟ್ ಮಾಡ್ತಾ ಇರುವಂತಹ ಪ್ರಜ್ವಲ್ ದೇವರಾಜ್ ಅವರು ಹಾಗೂ ರಾಜ್ ಬಿ ಶೆಟ್ಟಿ ಆ್ಯಕ್ಟ್ ಮಾಡಿರುವಂತಹ ಒಂದು ಸಿನಿಮಾ. ಆರಂಭದಲ್ಲಿ ಅನೌನ್ಸ್ ಮಾಡಿದಾಗ ಇದು ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ, ಅವರ ಫೋಟೋನೇ ಪೋಸ್ಟರ್ ಮಾಡಿ ಪೇಪರ್ಗಳಲ್ಲೆಲ್ಲ ನಾವು ನೋಡಿದ್ವಿ. ಫಸ್ಟ್ ಲಾಂಚ್ ಥರ ಎಲ್ಲ ಆಗಿತ್ತು. ಅದು ತದನಂತರ ಮಾವೀರನ ಪಾತ್ರದಲ್ಲಿ ಎಂಟ್ರಿ ತೊಗೊಂಡ್ರು ರಾಜ್ ಬಿ ಶೆಟ್ಟಿ. ಆ ಸಿನಿಮಾದೊಳಗಡೆ ಬಂದರು. ಇದು ಕಂಬಳದ ಕತೆ ಇರುವ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಹಾಗಾಗಿ ಸೌತ್ ಕೇಂದ್ರದ ಒಬ್ಬ ಫೇಮಸ್ ಪರ್ಸ್ನಾಲಿಟಿ ಸಿನಿಮಾದ ಒಳಗಡೆ ಇದ್ದರೆ ಸಿನಿಮಾಗೂ ಹೆಲ್ಪ್ ಆಗ್ಬೋದು ಅಂತ ಗುರುದತ್ ಗಾಣಿಗ ಯೋಚನೆ ಮಾಡಿರಬಹುದು, ನಿರ್ಮಾಪಕರು ಯೋಚನೆ ಮಾಡಿರಬಹುದು, ಸಿನಿಮಾ ತಂಡ ಯೋಚನೆ ಮಾಡಿರ್ಬೋದು, ಅದೇನೇ ಆಗಿರ್ಬೋದು. ಇವತ್ತು ಏನಾಯಿತು ಸಮಸ್ಯೆ ಅಂತಂದರೆ, ನಡೆದಂತಹ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಚಿತ್ರದ ನಾಯಕ ಪ್ರಜ್ವಲ್ ದೇವರಾಜೇ ಬರಲಿಲ್ಲ. ಇದು ಬಹಳ ದೊಡ್ಡ ವಿಷಯ ಆಗುತ್ತೆ. ಪ್ರಜ್ವಲ್ ದೇವರಾಜ್ ಅವರೇ ಅವರೇ ಸಿನಿಮಾ ಹೀರೋ ಅಂತ ಆದಮೇಲೆ ಅವ್ರ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಅವರು ಬರಲಿಲ್ವಾ ಅನ್ನುವ ಪ್ರಶ್ನೆ ಶುರುವಾಯಿತು. ಅದಾದಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ಟ್ರೈಲರ್ಗೆ ಇನ್ಫ್ಯಾಕ್ಟ್ ವಾಯ್ಸ್ ಡಬ್ಬಿಂಗ್ ಕೂಡ ಪ್ರಜ್ವಲ್ ದೇವರಾಜ್ ಅವರು ಮಾಡಿಲ್ಲ, ಇನ್ಫ್ಯಾಕ್ಟ್ ಸಿನಿಮಾಗೆ ಮಾಡಿಲ್ಲ ಅನ್ನೋದು ತದನಂತರ ಗೊತ್ತಾಗುತ್ತೆ. ಅಲ್ಲಿ ಒಂದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಬರ್ತಾರೆ. ಬಂದು ಈ ವಿಚಾರವಾಗಿ ಒಂದಿಷ್ಟು ಕಿರಿಕಿರಿ ಗಲಾಟೆಗಳಾಗುತ್ತೆ. ತದನಂತರ ಸಿನಿಮಾ ತಂಡ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡುತ್ತೆ. ಏನಾಗಿದೆ, ಯಾಕೆ ಹಿಂಗಾಗಿದೆ ಅಂತ. ಒಂದು ಕಡೆಯ ರೂಮರ್ಸ್ ಮತ್ತು ಊಹಾಪೋಹದ ಪ್ರಕಾರ ರಾಜ್ ಬಿ ಶೆಟ್ಟಿ ಅವರ ಎಂಟ್ರಿ ಕರಾವಳಿ ಸಿನಿಮಾದ ಒಳಗೆ ಆಗಿದ್ದು ಪ್ರಜ್ವಲ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ನಡುವೆ ಅವ್ರಿಗೊಂದು ಸ್ವಲ್ಪ ಗೊಂದಲ ಇತ್ತು, ಬೇಸರ ಇತ್ತು ಅನ್ನುವುದೊಂದು ಕಡೆ. ಆದರೆ ಮತ್ತೊಂದು ಕಡೆ ಬಂದ ವಿಚಾರ ಏನು ಅಂತಂದರೆ, ಖುದ್ದು ಪ್ರಜ್ವಲ್ ದೇವರಾಜ್ ಅವರೇ ಮಾಧ್ಯಮಗಳಿಗೆ ಮಾತಾಡಿದ್ದೇನು ಅಂತಂದರೆ, ನನಗೆ ಬರಬೇಕಾದ ಸಂಭಾವನೆ ಇನ್ನೂ ಬಂದಿಲ್ಲ, ಹಾಗಾಗಿ ಆ ಸಂಭಾವನೆ ಬಾರದೆ ನಾನು ಸಿನಿಮಾ ಮಾಡೋಕ್ಕೆ, ಅಂದರೆ ಸಿನಿಮಾದ ಡಬ್ಬಿಂಗ್ ಮಾಡೋಕ್ಕೆ ರೆಡಿ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಮಾಡಿಲ್ಲ ಅಂತ ಪ್ರಜ್ವಲ್ ದೇವರಾಜ್ ಅವರು ಹೇಳುವಾಗ ಎಷ್ಟು ಸಂಭಾವನೆ ಬಂದಿದೆ, ಎಷ್ಟಕ್ಕೆ ಮಾತಾಡಿದ್ದು, ಇನ್ನೆಷ್ಟು ಬಾಕಿ ಇದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳದೇ ಇದ್ದರೂ ಸಹಿತ ಸಿನಿಮಾದ ನಿರ್ಮಾಪಕರು ತುಂಬ ಸ್ಪಷ್ಟವಾಗಿ ಹೇಳಿದರು, 1,25,00,000 ನಾವು ಮಾತಾಡ್ಕೊಂಡಿದ್ವಿ, 1 ಕೋಟಿಯನ್ನು ಆಲ್ರೆಡಿ ಸೆಟ್ಲ್ ಮಾಡಿದ್ವಿ, ಇನ್ನು 25 ಲಕ್ಷ ಕೊಡಬೇಕು ಅನ್ನೋದನ್ನು ನಮಗೂ ಗೊತ್ತಿದೆ, ನಾವು ಕೊಡ್ತೀವಿ ಅಂತಲೂ ಹೇಳಿದ್ವಿ. ಆದರೆ ತುಂಬ ಸಲ ಅವರಿಗೆ ಕರೆ ಮಾಡಿದ್ವಿ, ಮೆಸೇಜ್ ಮಾಡಿದ್ವಿ, ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ, ನಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಬರಲಿಲ್ಲ, ಸಿನಿಮಾ ಹಾಗೆ ಡಬ್ಬದಲ್ಲಿ ಕೂರಿಸ್ಕೊಳ್ಳೋಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ನಾವು ಬೇರೆಯವ್ರ ಕೈಲಿ ಡಬ್ಬಿಂಗ್ ಮಾಡಿ ಸಿನಿಮಾ ರಿಲೀಸ್ಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಪ್ರಜ್ವಲ್ ದೇವರಾಜ್ ಅವರ ವರ್ಷನಲ್ಲಿ ಇಲ್ಲ, ನನಗೆ ಯಾರೂ ಫೋನ್ ಮಾಡಿಲ್ಲ, ಇನ್ಫ್ಯಾಕ್ಟ್ ನಾನೇ ಫೋನ್ ಮಾಡಿದ್ದೆ, ನನಗೆ ಬರಬೇಕಾದ ಪೇಮೆಂಟ್ಗಳು ಬಾಕಿ ಇದೆ, GST ಬ್ಯಾಲೆನ್ಸ್ ಇದೆ, ಇದೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನಾನು ನನ್ನ ಸಿನಿಮಾಗೆ ನನಗೆ ಮಾತಾಡಿದ ಸಂಭಾವನೆ ಕೊಡದೇ ಇದ್ಮೇಲೆ ನಾನು ಯಾಕೆ ಮಾಡಬೇಕು ಅಂತ ನಾನು ಮಾಡಿಲ್ಲ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಹೋದ ವರ್ಷ ನನ್ನ ಹತ್ತಿರ 1.5 ಕೋಟಿಯಷ್ಟು ಬಿಟ್ಟೆ. ಪ್ರೊಡ್ಯೂಸರ್ಗಳಿಗೋಸ್ಕರ ಆಯಿತು, ಅವ್ರಿಗೆ ಲಾಸ್ ಆಗುತ್ತೆ ಅಥವಾ ಅವ್ರಿಗೇನೋ ಸಂಕಷ್ಟ ಇದೆ ಅನ್ನೋ ಕಾರಣಕ್ಕೆ 1.5 ಕೋಟಿಯವರೆಗೆ ಹೋದ ವರ್ಷ ನಾನು ಬಿಟ್ಟಿದ್ದೆ. ಆದರೆ ಈ ವರ್ಷ ನನಗೆ ಶಕ್ತಿ ಇಲ್ಲ. ನನಗೆ ಶಕ್ತಿ ಇದ್ದರೆ ಮಾತ್ರ ನಾನು ಇನ್ನೊಬ್ಬರಿಗೆ ಕೊಡೋದಕ್ಕೆ ಬಿಡೋದಕ್ಕೆ ಆಗೋದು. ಆದರೆ ಕೊಡೋದಕ್ಕೆ ಬಿಡೋದಕ್ಕೆ ಈಗ ನನ್ನ ಪರಿಸ್ಥಿತಿ ಹಾಗಿಲ್ಲ. ಆ ಕಾರಣಕ್ಕೋಸ್ಕರ ನನ್ನ ಸಂಭಾವನೆಯನ್ನು ನಾನು ಗಟ್ಟಿಯಾಗಿ ಕೇಳಿದ್ದೀನಿ. ಅವ್ರು ಯಾವಾಗ ಕೊಡಲ್ಲ ಅಂತಂದ್ರು ನಾನು ಹಂಗಾದರೆ ನಾನು ಡಬ್ಬಿಂಗ್ ಮಾಡಲ್ಲ ಅಂತ ನಿಂತನೆ ಅಷ್ಟೇ. ಬಿಟ್ಟರೆ ಸಿನಿಮಾಗೆ ತೊಂದರೆ ಕೊಡಬೇಕು ಅಥವಾ ಮಾತು ಉಳಿಸ್ಕೊಳ್ಳದೇ ಇರುವ ಕಾರಣಕ್ಕೆ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋಷ್ಟೇ ನನ್ನ ಉದ್ದೇಶ ಆಗಿತ್ತು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ರು. ಆಮೇಲೆ ರಾಜ್ ಬಿ ಶೆಟ್ಟಿ ಅವರು ಸಹ ಮಾತಾಡಿದ್ರು. ಅವರು ನೇರವಾಗಿ ಪ್ರಜ್ವಲ್ ದೇವರಾಜ್ ಅವರ ಹೆಸರನ್ನು ತೆಗೆದುಕೊಳ್ಳದೇ ಇದ್ದರೂ ಸಹಿತ ಆ ವಿಚಾರದಲ್ಲಿ ಇದ್ದಂತಹ ಮನಸ್ತಾಪಗಳು ಏನೇನಾಗಿತ್ತು, ಯಾಕಾಯಿತು, ಯಾರಿಂದಲೂ ಯಾರು ದೊಡ್ಡವರಾಗೋದಿಲ್ಲ, ಎಲ್ಲರಿಗಿಂತ ಇಂಡಸ್ಟ್ರಿ ದೊಡ್ಡದು, ಎಲ್ಲರಿಗಿಂತ ಚಿತ್ರರಂಗ ದೊಡ್ಡದು, ಚಿತ್ರರಂಗಕ್ಕಿಂತ ಮುಖ್ಯವಾದವರು ಇಲ್ಲಿ ಯಾರೂ ಇಲ್ಲ, ಯಾರ ಪೋಸ್ಟು ಯಾರ ಕಟೌಟು ಏನು ಮ್ಯಾಟ್ರ್ ಆಗಲ್ಲ ಅನ್ನುವ ಅರ್ಥದಲ್ಲಿ ರಾಜ್ ಬಿ ಶೆಟ್ಟಿಯವರು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಅವರಿಗೆ ಒಂದಿಷ್ಟು ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದರು. ಮತ್ತೊಂದು ಕಡೆ ಪ್ರಜ್ವಲ್ ದೇವರಾಜ್ ಇಲ್ಲಿಯವರೆಗೆ ಇಂಡಸ್ಟ್ರಿಯಲ್ಲಿ ಬಹಳ ಸೌಮ್ಯ ಸ್ವಭಾವಿ ಮತ್ತು ಯಾರ ಜೊತೆಯಲ್ಲೂ ಕಿರಿಕ್ ಮಾಡ್ಕೊಂಡವರಲ್ಲ, ಯಾರ ಜೊತೆಯಲ್ಲೂ ವಿವಾದಗಳಲ್ಲಿ ಸಿಕ್ಕಾಕೊಂಡವರಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಸಿನಿಮಾಗಳಾಯಿತು, ಇಲ್ಲಿಗೆ ಮಾತ್ರ ಸೀಮಿತ ಆಗಿದ್ದಂತಹ ಪ್ರಜ್ವಲ್ ದೇವರಾಜ್ ಇದೇ ಮೊದಲ ಬಾರಿಗೆ ಒಂದು ವಿವಾದದಲ್ಲಿ ಅವರ ಹೆಸರು ಕೇಳಿಬರ್ತಾ ಇದೆ. ವಿವಾದದಲ್ಲಿ ಅವರ ಪಾತ್ರ ಇದೆ ಅಂತ ನಾನು ಹೇಳಲ್ಲ, ಆದರೆ ಅವರ ಹೆಸರಿದೆ. ಯಾಕೆ ಅಂತಂದರೆ, ಒಂದು ಕಡೆ ಒಬ್ಬ ಸಿನಿಮಾ ನಟನಾಗಿ ಕೆಲಸ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ಸ್ ಬರೆದು ಕೊಟ್ಟ ಚೆಕ್ಗಳು ಪಾಸ್ ಆಗೋದೇ ಇಲ್ಲ.
ಆ ದುಡ್ಡು ಮತ್ತೆ ವಾಪಸ್ ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಒಂದು ಸಲ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಆ ಹಣವನ್ನು ಪ್ರೊಡ್ಯೂಸರ್ ಬಳಿ ಹೋಗಿ ತೆಗೆದುಕೊಳ್ಳೋದು ಅಷ್ಟು ಸುಲಭವೂ ಅಲ್ಲ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ ಪ್ರಜ್ವಲ್ ದೇವರಾಜ್ ನನಗೆ ಮಾತಾಡಿದ ಸಂಭಾವನೆಯನ್ನು ನನಗೆ ಕೊಟ್ಟುಬಿಟ್ರೆ ನನಗೆ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಮೋಸ್ಟ್ಲಿ. ಆದರೆ ಅಷ್ಟರೊಳಗಡೆ ಸಿನಿಮಾ ಸೆಟ್ ಒಳಗಡೆ ಕೆಲವು ವಿಚಾರಗಳಿಗೆ ಮತ್ತು ನಿರ್ದೇಶಕರ ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರಿಗೆ ಈ ರಾಜ್ಬಿ ಶೆಟ್ಟಿಯವರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇತ್ತು ಅನ್ನೋದು ಅಲ್ಲಲ್ಲಿ ಕೇಳಿ ಬರ್ತಿರುವಂಥ ಮಾತು ಅಂತ ನಾನು ಹೇಳಿದೆ. ಆ ಕಾರಣದಿಂದಾಗಿ ಈಗ ರಾಜ್ಬಿ ಶೆಟ್ಟಿಯವರು ಸಹಿತ ಒನ್ ಆಫ್ ದ ಮಲ್ಟಿ ಸ್ಟಾರರ್ ಇನ್ ದ ಸೆನ್ಸ್ ಅವರು ಇವಾಗ ಮಲ್ಟಿ ಲ್ಯಾಂಗ್ವೇಜ್ಗಳಲ್ಲಿ ಮಲಯಾಳಮಲ್ಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಮಾಡಿದ್ದಾರೆ. ಅವರು ಎಲ್ಲ ಪಾತ್ರಗಳಿಗೆ ಅಂದರೆ ಒಬ್ಬ ವಿಲನ್ ಆಗಿ, ಒಬ್ಬ ಹೀರೋ ಆಗಿಯೋ, ಒಬ್ಬ ಕಾಮಿಡಿಯನ್ ಆಗಿಯೋ ಎಲ್ಲ ಥರದ ಪಾತ್ರಗಳಲ್ಲೂ ಮಿಂಚಿ ಜನರನ್ನು ರಂಜಿಸಿ ಇತ್ತೀಚಿನ ದಿನಗಳಲ್ಲಿ ಹಿಟ್ ಸಿನಿಮಾಗಳನ್ನು ಕೊಟ್ಟ ಪಟ್ಟಿಯಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹ ಹೆಸರು. ಪ್ರಜ್ವಲ್ ದೇವರಾಜ್ ಅವರು ಅಂದುಕೊಂಡಷ್ಟು ಚೆನ್ನಾಗಿ ಅವರ ಈ ಹಿಂದಿನ ಸಿನಿಮಾಗಳು ಹೋಗದೇ ಇರುವ ಕಾರಣಕ್ಕೆ ಅವರಿಗೆ ರಾಜ್ಬಿ ಶೆಟ್ಟಿಯವರ ಎಂಟ್ರಿ, ಅದರಲ್ಲೂ ಅವರಿಗೆ ಒಂದು ಸಪ್ರೇಟ್ ಟೀಸರನ್ನು ಮಾಡಿ ಎಂಟ್ರಿಯನ್ನು ಕೊಟ್ಟಾಗ ಅವರಿಗೆ ಮಾವೀರ ಅನ್ನೋ ಪಾತ್ರಕ್ಕೆ ಕೊಡುವಂತಹ ಬಿಲ್ಡಪ್ಪನ್ನು ಕೊಟ್ಟು ಚಿತ್ರತಂಡದ ಒಳಗೆ ಸೇರಿಸ್ಕೊಂಡಾಗ ನನ್ನ ಪಾತ್ರ ಎಲ್ಲೋ ವೀಕ್ ಆಗ್ಬೋದು ಅಥವಾ ಅವರ ಪಾತ್ರಕ್ಕೆ ಹೆಚ್ಚಿನ ಚಪ್ಪಾಳೆ ಸಿಗ್ಬೋದು ಅಂತಲೋ ಅಥವಾ ಜನ ಅವರಿಗೋಸ್ಕರ ಬರ್ತಾರೆ ಅಂತ ಪ್ರೊಡ್ಯೂಸರಿಗೆ ಮೈಂಡ್ಸೆಟ್ಟಿಗೆ ಹೋಗಿಬಿಟ್ರೆ ಅಂತಾನೋ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಂಗೆ ಗೊತ್ತಿಲ್ಲ ರಾಜ್ಬಿ ಶೆಟ್ಟಿ ಅವರಿಗೆ ಆ ಸಿನಿಮಾದಲ್ಲಿ ಎಷ್ಟು ಸಂಭಾವನೆಯನ್ನು ಕೊಟ್ಟರು ಅಂತ. ಸಂಭಾವನೆ ವಿಚಾರದಲ್ಲಿ ನನಗಿಷ್ಟು ಅವ್ರಿಗಷ್ಟು ಅನ್ನೋ ವಿಚಾರ ಬಂದಿದೆಯಾ ಅದು ಗೊತ್ತಿಲ್ಲ. ಆದರೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಸಿನಿಮಾ ತಂಡದ ಒಳಗೆ ಒಂದು ಸಣ್ಣ ಈಗೋ ಕ್ಲ್ಯಾಶ್ ಅಂತೂ ಆಗಿದೆ. ಆ ಈಗೋ ಕ್ಲ್ಯಾಶ್ ಇವತ್ತು ಸಿನಿಮಾಗೆ ಆ ಸಿನಿಮಾದ ನಾಯಕನೇ ಡಬ್ಬಿಂಗ್ ಮಾಡದೇ ಇರುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ. ಅದರ ಜೊತೆಗೆ ನಿಜವಾಗಿಯೂ ಪ್ರೊಡ್ಯೂಸರ್ 25 ಲಕ್ಷ ಕೊಡಬೇಕಾದದ್ದನ್ನು ಕೊಡ್ತೀನಿ ಅಂತ ಹೇಳಿದ್ರೋ ಅಥವಾ ಕೊಡುವುದಿಲ್ಲ ಅಂತ ಹೇಳಿದರು ಅನ್ನೋದನ್ನು ಸ್ಪಷ್ಟಪಡಿಸಲಿಕ್ಕೆ ಪ್ರಜ್ವಲ್ ಅವ್ರನ್ನ ಮತ್ತು ಪ್ರೊಡ್ಯೂಸರ್ನ ಒಟ್ಟಿಗೆ ಕೂರಿಸ್ಬೇಕಾಗ್ತದೆ. ಸೊ ಇದೆಲ್ಲದಕ್ಕೂ ಉತ್ತರವಾಗಿ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಸಿನಿಮಾಗೆ ಆಗಬೇಕಾದ ಡ್ಯಾಮೇಜ್ಗಳನ್ನು ಅಂದರೆ ಡಬ್ಬಿಂಗ್ ಹೀರೋನೇ ಮಾಡದೇ ಇರುವಂಥ ಡಬ್ಬಿಂಗು, ಮತ್ತೊಂದು ಕಡೆ ಕೇಳ್ತೋದು ಕರಾವಳಿ ಲ್ಯಾಂಗ್ವೇಜ್ ಅವ್ರಿಗೆ ಸೆಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ವಾಯ್ಸ್ ಅವ್ರ ಕೈಲಿ ಕೊಡಿಸಿಲ್ಲ ಅನ್ನುವ ಮಾತುಗಳು ಸಹಿತ ಕೇಳಿಬಂತು. ಅದೇನೇ ಇದ್ದಿರ್ಬೋದು, ಕಷ್ಟ ಆಗಲಿಕ್ಕಿಲ್ಲ. ಒಬ್ಬ ನಟನಿಗೆ ಯಾವ ಊರಿನ ಭಾಷೆಯಲ್ಲಿ ಬೇಕಾದರೂ ಕನ್ನಡದಲ್ಲಿ ಮಾತನಾಡೋದು ಅಥವಾ ತುಳು ಸ್ಲ್ಯಾಂಗ್ನಲ್ಲಿ ಮಾತಾಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೊಂದೇ ಕಾರಣ ಆಗಿರಲಿಕ್ಕಿಲ್ಲ. ಯಾಕಂದರೆ ಪ್ರಜ್ವಲ್ ದೇವರಾಜ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಕೊಡುವ ಸಂಭಾವನೆಯನ್ನು ಕೊಡಲಿಲ್ಲ, ಅದಕ್ಕೆ ನಾನು ಮಾಡಲಿಲ್ಲ ಅಂತ. ಸಂಭಾವನೆ ವಿಚಾರದಲ್ಲಿ ಕರಾವಳಿ ಸಿನಿಮಾ ಇವಾಗ ಹತ್ರ ರಿಲೀಸಿಗೆ ಬಂದು ನಿಂತಿದೆ. ಟ್ರೈಲರ್ ಲಾಂಚ್ ಆಗಿದೆ, ಯೂಟ್ಯೂಬ್ನಲ್ಲಿ ಅದನ್ನು ನೋಡಬಹುದು. ಟ್ರೈಲರ್ ತುಂಬ ಭರವಸೆ ಮೂಡಿಸುವಂತೆ ಬಂದಿದೆ. ಆದರೆ ಫೋರ್ಸ್ಫುಲಿ ಪ್ರಜ್ವಲ್ ದೇವರಾಜ್ ಅವರ ಒಂದಿಷ್ಟು ಶಾಟ್ಗಳನ್ನು ಅವಾಯ್ಡ್ ಮಾಡುವ ಪ್ರಯತ್ನಗಳು ಕಾಣ್ತದೆ. ಯಾಕಂದರೆ ಅವರ ವಾಯ್ಸ್ ಇಲ್ಲದೆ ಇರುವ ಕಾರಣಕ್ಕೆ ಟ್ರೈಲರ್ನಲ್ಲಿ ಒಂದಿಷ್ಟು ಮಜಾ ಮಿಸ್ ಆಗ್ಬೋದು ಅನ್ನುವ ಕಾರಣಕ್ಕೆ ಅವರನ್ನು ಆದಷ್ಟು ಅವಾಯ್ಡ್ ಮಾಡಿಯೇ ಟ್ರೈಲರ್ ಮಾಡೋಣ ಅನ್ನುವ ರೀತಿಯಲ್ಲಿ ಟ್ರೈಲರ್ನ ಮಾಡಿದ ಹಾಗಿದೆ. ರಾಜ್ಬಿ ಶೆಟ್ಟಿಯವರ ಪಾತ್ರವನ್ನು ಸ್ವಲ್ಪ ಹೈಲೈಟ್ ಮಾಡುವ ಹಾಗೆಯೂ ಟ್ರೈಲರ್ನಲ್ಲಿ ಬಿಂಬಿಸಲಾಗಿದೆ. ಇದೆಲ್ಲ ನನ್ನ ಪ್ರಕಾರ ಪ್ರಜ್ವಲ್ ಅವರಿಗೆ ಸ್ವಲ್ಪ ಹರ್ಟ್ ಆಗಿರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಅಟ್ ದ ಸೇಮ್ ಟೈಮ್ ರಾಜ್ಬಿ ಶೆಟ್ಟಿ ಅವರು ಹೇಳಿದಾಗೆ ಸಿನಿಮಾ ಅಂತ ಬಂದಾಗ, ಕತೆ ಅಂತ ಬಂದಾಗ, ಚಿತ್ರರಂಗ ಅಂತ ಬಂದಾಗ ಚಿತ್ರರಂಗ, ಕತೆ, ಸಿನಿಮಾ ಅಷ್ಟೇ ದೊಡ್ಡದಷ್ಟೇ ಬಿಟ್ಟರೆ ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.